ನಮಸ್ಕಾರ ಎಲ್ಲರಿಗೂ. ಇದೇ ಬರುವ ನವಂಬರ್ 1 ಈ ಒಂದು ನವಂಬರ್ 1ನೇ ತಾರೀಕಿಗೆ ಏನಿರುತ್ತೆ ಏನಿರಲ್ಲ ಎಲ್ಲ ನಿಮ್ಗೆ ಗೊತ್ತಿದ್ದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಐತಿ 1ನೇ ತಾರೀಕು. ನಾವು ನವಂಬರ್ 1ನೇ ತಾರೀಕಿಗೆ ಬರೀ ಕನ್ನಡಿಗರಷ್ಟೇ ಅಲ್ಲದೆ ನಂಬರ್ 1 ಕನ್ನಡಿಗರಾಗಿರಬೇಕು ಅಂತೇಳಿ ಎಲ್ಲರಿಗೂ ಕೇಳ್ಕೊತಾ ಇದ್ದೇನೆ. ಈಗ ಬೆಳಗಾವಿ ರಾಯಣ್ಣ, ನಾನು ಮೊನ್ನೆ ಒಂದು ಬುಕ್ ಮಾಡಿದ್ದೆ ಟಿ ಶರ್ಟ್. ಒಂದು ಅವರ ಪೇಜಲ್ಲಿ ಓಪನ್ ಮಾಡಿ ನೋಡಿದ್ದೆ ನಾನು. ಆ ಪೇಜಲ್ಲಿ ಒಂದು ಟಿ ಶರ್ಟು ಮತ್ತು ಒಂದು ಬಾವುಟ, ನಮ್ಮ ಕರ್ನಾಟಕದ ಬಾವುಟ, ಮತ್ತು ಇನ್ನೊಂದು ಬ್ಯಾಚ್, ಒಂದು ಗಿಫ್ಟ್ ಕೊಡಕತ್ತಾರ. ಅಂದರೆ ಏನು, ಫಸ್ಟಿಗೆ ಈ ಒಂದು ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದೆ. ಅವ್ರಿಗೆ ಹೇಳಿಕೆಟ, ನಾನು ಅವ್ರದ್ದು ನಂಬರ್ ಇದೆ ಕಡೆ, ಅವರಿಗೆ ನಾವು ಹೇಳಿಕೆಟ ಈ ಒಂದು ಬೆಳಗಾವಿ ರಾಯಣ್ಣ ಪೇಜಲ್ಲಿ ಹೋಗಿ ಕೆಟ ಈ ಒಂದು ನಂಬರಲ್ಲಿ ನಿಮ್ಗೆ ಏನಾರ ಬೇಕಾತಪ್ಪ ಅಂತಂದರೆ ನಮಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರಿಗೆ ನಮಗೆ ಬುಕ್ ಮಾಡ್ಬೇಕಂತ, ನಿಮ್ಗೆ ಏನ್ರಿ ಟಿ ಶರ್ಟ್ ಬೇಕಾಯ್ತಪ್ಪ ಅಂತಂದ್ರೆ ಹೇಳ್ರಿ ಅಂತೇಳಿ ಹೇಳಿದರು. ನಾನು ಒಂದು ಬುಕ್ ಮಾಡಿದ್ದೆ. ಆ ಟಿ ಶರ್ಟ್ ಹೇಗಿದೆ ಹೇಗಿಲ್ಲ, ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಆ ಒಂದು ಟಿ ಶರ್ಟ್ ಎಲ್ಲರೂ, ನಮ್ಮ ಕನ್ನಡ ಜನತೆ ಎಲ್ಲರೂ ಹಾಕೊಳ್ಳೇಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈಗ ಈ ಒಂದು ಗಿಫ್ಟ್ ನಂಗೆ ಬಂದೈತಿ ನೋಡಿ ಫ್ರೆಂಡ್ಸ್, ಈ ಒಂದು ನೋಡ್ಕೊಂಡ್ಬಿಟ್ರೆ ಅಂತ ಹೇಳ್ತೀನಿ ನಾನು. ಕನ್ನಡಿಗ ಅಂತ ಇದೆ, ನಂದು ಹೆಸರು, ಅಡ್ರೆಸ್ ಎಲ್ಲ ಬಂದಿದೆ ನೋಡಿ. ಈಗ ಅದು ಉಲ್ಟಾ ಆಗೈತಿ, ಉಲ್ಟಾ ಇದು ಕಾಣೋದಿಲ್ಲ. ಈಗ ಅದನ್ನು ನಿಮಗೆ ಬಿಚ್ಚಿ ತೋರಿಸ್ಬಿಡ್ತೀನಿ. ಏನಪ್ಪ ಅಂತಂದರೆ, ಈ ಒಂದು ಬೆಳಗಾವಿ ರಾಯಣ್ಣ ಪೇಜಿನಿಂದ ಬಂದಂಥ ಈ ಒಂದು ನಾನು ಬುಕ್ ಮಾಡಿದ್ದೆ. ನಾನು ಮನೆ ಒಂದು 4-5 ದಿನದ ಹಿಂದೆ ಬುಕ್ ಮಾಡಿದ್ದೆ. ಇವತ್ತು ನನಗೆ ಬಂದು ಕೈ ಸೇರಿತದೆ. ಯಾವ ರೀತಿ ಇದೆ, ಈಗ ಮೊದಲಿಗೆ ನೋಡಿ ಯಾವ ರೀತಿ ಒಂದು ರೋಮಾಂಚನ ಆಗಿಬಿಡುತ್ತೆ. ಈ ಒಂದು ಟಿ ಶರ್ಟ್ ಬರೀ ಈ ಒಂದು ನಮ್ಮ ಕರ್ನಾಟಕದ ಬಾವುಟ ನೋಡಿದೆಪ್ಪ ಅಂತಂದರೆ ಯಾವ ರೀತಿ ರೋಮಾಂಚನ ಆಗುತ್ತೆ, ಯಾವ ರೀತಿ ಒಂದು ಇದಾಗುತ್ತಪ್ಪ ಅಂತಂದರೆ ಅದರಲ್ಲಿ ಹೇಳಬಾರ್ದು. ನೋಡಿದ್ರೇ ಒಂದು ತರಿಸ್ಕೊಂಡು ಹಾಕೊಂಡ್ರೆ ಒಂದು ಸ್ವಲ್ಪ ಮನುಷ್ಯಗೆ ನೆಮ್ಮದಿ ಅಂತೇಳಿ ನಾನು ಹೇಳ್ತೀನಿ. ನಾನು ಈಗ ನೋಡ್ಕೊಂಡು ಬಂದ್ಬಿಡೋಣ ಈ ಒಂದು ಯಾವ ರೀತಿ ಇದೆ ಈ ಒಂದು ಟಿ ಶರ್ಟ್ ಅಂತೇಳಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ತೀನಿ ನಾನು. ಮೊದಲಿಗೆ ನಮ್ಮ ಟಿ ಶರ್ಟ್ ಅಂಕರ್ ಬುಕ್ ಮಾಡಿದ್ದೆ ನಾನು. ಟಿ ಶರ್ಟ್ ಅಂಕರ್ ಬಂದಂಕರ್ ಈಗ ನೋಡಿ ಯಾವ ರೀತಿ ಇದೆ, ಎಷ್ಟು ರೋಮಾಂಚನ ಆಗಿದೆ ನೋಡಿ. ಈಗ ನೋಡ್ಕೊಂಡ್ರೆ ನೋಡಿ ಯಾವ ರೀತಿ ಇದೆ, ಮಸ್ತಿದೆ, ಸೂಪರ್ ಆಗಿದೆ. ಇದನ್ನೇನು ಹಾಕ್ಕೊಂಡಿಪ್ಪ ಅಂತಂದ್ರೆ ನಮಗೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ರೋಮಾಂಚನ ಆಗಿಬಿಡ್ತೈತಿ. ಮತ್ತು ಇದಾಯ್ತು. ಈಗ ಒಂದು ಟಿ ಶರ್ಟಾಗಿ ಮುಂದ್ಗಡೆ ನೋಡಿದ್ರಿ, ಈಗ ಹಿಂದ್ಗಡೆ ಯಾವ್ಯಾವ ರೀತಿ ಒಂದು ಸಾಲಿನಲ್ಲಿ ಬರೆದಿದ್ದಾರೆ ಅನ್ನೋದು ಹೇಳ್ತೀನಿ ಅಂತ. ಆಮೇಲೆ ಈಗ ನೋಡ್ಕೊಂಬಂದ್ಬಿಡಿ ಫಸ್ಟಿಗೆ, ಯಾಕಂದರೆ ಈ ಕ್ಯಾಮ್ರಾದಲ್ಲಿ ನಿಮಗೂ ನೋಡಿ, ನೋಡಿರಲ್ಲ ಫ್ರೆಂಡ್ಸ್, ಮಸ್ತತಿ. ಈಗ ಯಾವ ರೀತಿ ಏನೇ ಇದೆ ಅಂತ ಓದಿ ಹೇಳಿಬಿಡ್ತೀನಿ ನಿಮಗೆ. ಸ್ವಾರ್ಥಕ್ಕಾಗಿ ನಾಡು ನುಡಿ ಬಲಿ ಕೊಡುವ ಬೆರಿಕೆ ಕೇಳುವ ನೀ, ಈ ದೇಹ ಮಣ್ಣಿಗಾದರೂ ಜೀವ ಕನ್ನಡಕ್ಕೆ. ಏನಾಯಿದ್ರು ಈ ದೇಹ ಮಣ್ಣಿಗಾದರೂ ಜೀವ ಮಾತ್ರ ಕನ್ನಡಕ್ಕೆ ಅಂತ ಹೇಳ್ತೀನಿ ನಾನು. ಈಗ ನಮ್ಮ ಕರ್ನಾಟಕದ ಬಾವುಟ, ನಮ್ಮ ಬಾವುಟ, ಹೆಮ್ಮೆಯಿಂದ ಹೇಳ್ಬೇಕಂತ ಹೇಳ್ತೀನಿ. ನಮ್ಮ ಕರ್ನಾಟಕದ ಬಾವುಟ, ನಮ್ಮ ಹೆಮ್ಮೆಯ ಬಾವುಟ. ದರ ಅಂದರೆ ಏನಿದು, ಈ ಒಂದು ಬಾವುಟ ವರ್ಷಾನುಗಟ್ಟಲೆ ಇದೇನು ನಿಂದಿರಬಾರ್ದು, ಹಾಗೆ ಹಾರಾಡ್ತಿರ್ಬೇಕು ನಮ್ಮ ಕರ್ನಾಟಕ ಬಾವುಟ ಅಂತ ಹೇಳ್ಕೊಂತ ಈ ಒಂದು ನಮ್ಮ ಕರ್ನಾಟಕ ಬಾವುಟ ತೋರಿಸ್ತೀನಿ ನಿಮಗೆ ಯಾವ ರೀತಿ. ನಿಮಗೆ ಕರ್ನಾಟಕ ನಮ್ಮ ಬಾವುಟ ಅಂತ ನೋಡಿದ್ರು, ಓಹೋ ಪೆನ್ನು ಕೊಟ್ಟಿದ್ದಾರೆ, ಪೆನ್ನು ನೋಡಿ ಫ್ರೆಂಡ್ಸ್. ಈ ಒಂದು ಫಸ್ಟಿಗೆ ಮೊದಲಿಗೆ ಈ ಒಂದು ತರಿಸಿದ್ದೆ. ಈ ಒಂದು ಪೆನ್ನು ಅಂದ್ಕೊಂಡು ಮೊದಲಕ್ಕೆ ನಾನು, ಯಾಕಂದರೆ ಹೋಸಲ ಒಂದು ಬುಕ್ ಮಾಡಿದೆ. ಯಾಕಂದರೆ ಗಡಿಯಾರನೂ ಬುಕ್ ಮಾಡಿದ್ದೀನಿ. ಕರ್ನಾಟಕ ಅಂದರೆ ನಮ್ಮ ಬೆಳಗಾವಿ ರಾಯಣ್ಣ ಪೇಜಲ್ಲಿ ಏನೇ ಇದ್ದರೂ ಗಿಫ್ಟು, ಏನೇ ಇದ್ದರೂ ಅದರ ನಮಗೆ ಬೇಕನ್ನಿಸ್ತಪ್ಪ, ನಾನು ಗ್ಯಾರಂಟಿ ನಾನು ಯಾವುದು ಪೇಜಲ್ಲಿ ಬಿಟ್ರಪ್ಪ ಅಂತ ನಾನು ಬಿಡೋದೇ ಇಲ್ಲ. ಮೂರ್ತಿ ಆಗಿರಲಿ, ಒಂದು ಪೆನ್ ಆಗಿರಲಿ, ಒಂದು ಗಡಿಯಾರ ಆಗಿರಲಿ, ವಾಚ್ ಆಗಿರಲಿ, ಏನಾಗಲಿ ನಾನು ತರಿಸ್ತೀನಿ. ಈ ಒಂದು ಮತ್ತು ಗಿಫ್ಟ್ ಒಂದು ಕೊಟ್ಟರೆ ಇದಕ್ಕೆ ಏನಿದೆಯಪ್ಪ ಅಂತಂದರೆ, ನೆಲ ಕನ್ನಡ ನುಡಿ ಕನ್ನಡ. ನೋಡಿ ಫ್ರೆಂಡ್ಸ್, ನೆಲ ಕನ್ನಡ ನುಡಿ ಕನ್ನಡ ಅಂತೇಳಿ ಈ ಒಂದು ಇದ್ರ ಮೇಲೆ ಬರೆದಿದೆ. ಯಾಕಂದರೆ ಸ್ವಲ್ಪ ಜೂಮ್ ಮಾಡಿದೆ, ಇದಕ್ಕೆ ಕಾಣೋಲ್ಲ ಅಂತ ಅನಿಸುತ್ತೆ. ಇರಲಿ, ಅದಕ್ಕೆ ನೀವು ಓದಿಕ್ರಿ, ಇದಕ್ಕೆ ಇಲ್ಲಿ ಅಂತ ಹೇಳ್ತೀನಿ ನಾನು. ಈಗ ನಮ್ಮ ಹೆಮ್ಮೆಯ ಬಾವುಟ, ನಮ್ಮ ಕರ್ನಾಟಕ ಬಾವುಟ ನೋಡಿ ಫ್ರೆಂಡ್ಸ್.
ಎರಡು ಕಣ್ಣು ಸಾಲೋದಿಲ್ಲ. ಇದು ನೋಡಿದ್ವಪ್ಪ ಅಂತಂದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಹೆಮ್ಮೆಯ ಬಾವುಟ, ನಮ್ಮ ಕರ್ನಾಟಕ ಬಾವುಟ ನಿಮಗೆ ಏನರ ಬೇಕಾಯ್ತಪ್ಪ ಅಂತಂದರೆ ಈ ಒಂದು ಬಾವುಟ ಆಗಿರಲಿ, ಈ ಒಂದು ಟಿ ಶರ್ಟ್ ಆಗಿರಲಿ, ಸೈಜ್ ಮೂಲಕ ನಿಮಗೆಲ್ಲ ಹೇಳಿದಿರಪ್ಪ ಅಂತಂದ್ರೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅಂತ ಹೇಳ್ತೇನೆ. ದಯವಿಟ್ಟು ಇದು ಯಾಕೆ ತಡ ಮಾಡಕತ್ತೀರಿ? ಈ ಸದ್ಯಕ್ಕೆ ಹೋಗ್ತಟ್ಟೆ ಈ ಒಂದು ಬೇಕಾರೆ ಈ ಒಂದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಈ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಂದು ಬೆಳಗಾವಿ ರಾಯಣ್ಣ ಅಂತ ಒಂದು ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಈ ಮನೆಗೆ ಬಂದು ತಲುಪುತ್ತೆ ನಮ್ಮ ಬಾವುಟ, ನಮ್ಮ ಹೆಮ್ಮೆಯ ಬಾವುಟ ಆಗಿರ್ಬೋದು, ನಮ್ಮ ಟಿ ಶರ್ಟ್ ಆಗಿರ್ಬೋದು ಅಂದ್ಕೊಂಡು ಎಲ್ಲದೇ ತಲುಪುತ್ತೆ ಹೇಳ್ತೀನಿ. ಈಗ ಇನ್ನೊಂದು ಗಿಫ್ಟ್ ಕೊಟ್ಟರೆ ಏನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನಿಮಗೆ. ಇನ್ನೊಂದು ಗಿಫ್ಟ್ ಯಾವುದಪ್ಪ ಅಂತಂದರೆ ನಮ್ಮ ಕನ್ನಡ ನೆಲ ಜಲ, ನಮ್ಮ ಮಾತೃಭಾಷೆ ನೋಡಿ. ಯಾಕಂದರೆ ಇದು ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲೋದು. ಯಾಕಂದರೆ ಅಷ್ಟು ನಮ್ಗೆ ಹೆಮ್ಮೆ ಅನಿಸುತ್ತೆ ಈ ಒಂದು ನೋಡ್ತಾ ಇದ್ದರೆ. ದಯವಿಟ್ಟು ತಡ ಮಾಡದೆ ಈ ಒಂದು ನೀವೊಂದು ಈ ಗಿಫ್ಟ್ ಮಾಡೋದು ಅಂದರೆ ಗಿಫ್ಟ್ ಅಂದರೆ 3 ಗಿಫ್ಟ್ ಕೊಡ್ತಾರೆ. ಈ ಒಂದು ಟಿ ಶರ್ಟ್ ಬುಕ್ ಮಾಡಿದ್ರಪ್ಪ ಅಂತಂದ್ರೆ 3 ಗಿಫ್ಟ್ ಕೊಡ್ತಾರೆ. ಯಾವುದ್ಯಾವುದಪ್ಪ ಅಂತಂತಂದರೆ ನಮ್ಮ ಬಾವುಟ ಆಗಿರ್ಬೋದು, ನಮ್ಮ ಬಾವುಟದ ಬ್ಯಾಚ್ ಆಗಿರ್ಬೋದು, ಮತ್ತು ಪೆನ್ ಆಗಿರ್ಬೋದು 3 ಗಿಫ್ಟ್ ಕೊಡ್ತಾರೆ. ಒಂದು ಗಿಫ್ಟ್ ಒಂದು ಏನು ಮಾಡಿದ್ರಪ್ಪ ಕೇವಲ 350 ರೂಪಾಯಿ. ಕೇವಲ ಈ ಒಂದು 350 ರೂಪಾಯಿದಲ್ಲಿ ಖರ್ಚು ಮಾಡಿದ್ರಪ್ಪ ಅಂತ ಕೊಟ್ಟಿರಪ್ಪ ಅಂತಂತಂದರೆ 3 ಗಿಫ್ಟ್, ಒಂದು ಪೆನ್ ಆಗಿರ್ಬೋದು, ಒಂದು ನಮ್ಮ ಬಾವುಟ ಆಗಿರ್ಬೋದು, ಬ್ಯಾಚ್ ಮತ್ತು ನಮ್ಮ ಟಿ ಶರ್ಟ್ ಎಲ್ಲ ಇದೆ. ದಯವಿಟ್ಟು ತಡ ಮಾಡದೆ ದಯವಿಟ್ಟು ಎಲ್ಲರೂ ಬುಕ್ ಮಾಡಿ ತರಿಸ್ಕೊಳ್ಳಿ. ಕರ್ನಾಟಕ ರಾಜ್ಯೋತ್ಸವದಿಂದ ಎಲ್ಲರೂ ಮನೆ ಮಾತಾಗಿ ಅವತ್ತೊಂದು ದಿನ ಮನೆಯಲ್ಲಿ ಸಿಹಿ ಮಾಡಿ ತಿಂದು ಆರಾಮ್ಸೆ ಹೆಮ್ಮೆಯಿಂದ ಬದುಕೋಣ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತಿನಲ್ಲಿ ಏನಾದರೂ ಯಾರಿಗಾದರೂ ತಪ್ಪಾಗಿದ್ದರೆ ದಯವಿಟ್ಟು ಎಲ್ಲರೂ ಕ್ಷಮೆ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.